ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ದಿವಸ ಆದಮೇಲೆ ವಿಡಿಯೋ ಬರ್ತಾಯಿದೆ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ನನಗೂ ಅವಾಗವಾಗ ವೀಡಿಯೋನ ಮಾಡಬೇಕು ಅಂತ ಆಸೆ, ಆದರೆ ಏನು ಮಾಡೋದು, ಟೈಮ್ ಇಲ್ಲ. ಶಾಪಲ್ಲಿ ಬ್ಯುಸಿ ಇರೋದ್ರಿಂದ ಮಾಡಬೇಕು ಅಂತ ಅನ್ಕೋತೀನಿ. ಅದು ಅರ್ಜೆಂಟ್ ಇರ್ತಾವಲ್ಲ ಬ್ಲೌಸ್ಗಳು, ಹಂಗಂಗೆ ಅಲ್ಲೇ ಶಾಪಲ್ಲೇ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕಳಿಸ್ಬಿಡ್ತೀನಿ. ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗ್ತಿಲ್ಲ. ಆದರೂ ನಿಮಗೋಸ್ಕರ ನಾನು ವೀಡಿಯೋ ಮಾಡಿ ಹಾಕಬೇಕು ಅಂತ ಇನ್ಮೇಲೆ ಟೈಮ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಇದೇನು ಸುಮ್ಮನೆ ಮಾಡೋ ವಿಡಿಯೋ ಅಂತೂ ಅಲ್ಲ, ಇದರಿಂದ ಯೂಸ್ ಆಗುತ್ತೆ. ಯಾರಿಗೋ ಕೆಲಸ ಗೊತ್ತಿಲ್ಲದೆ ಇರೋರು ಒಂದು ಕೆಲಸ ಕಲ್ತ್ಕೊಂಡು ಅವ್ರ ಜೀವನಕ್ಕೆ ಒಂದು ದಾರಿ ಆಗುತ್ತೆ. ಬೋಟಿಕ್ ಸ್ಟೈಲ್ಗಳಲ್ಲಿ ಯಾವ ರೀತಿ ಕಟ್ಟಿಂಗ್ ಮಾಡ್ತಾರಲ್ಲ ಅದೇ ಥರ ಕಟ್ಟಿಂಗ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ಇದು 38 ಸೈಜ್ ಬ್ಲೌಸು ತೊಗೊಂಡಿದ್ದೀನಿ ನಾನು. 38 ಸೈಜು ಇದೇ ಥರ ಕಟ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ 1 ಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ. 1 ಮೀಟ್ರ್ ಲೈನಿಂಗ್ ತೊಗೊಂಡು ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೋಬೇಕು. ಲೈನಿಂಗ್ನ ನೀಟಾಗಿ ಐರನ್ ಮಾಡ್ಕೊಬಿಡಿ, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಫಸ್ಟು 1/2 ಇಂಚ್ಗೆ ಒಂದು ಗೆರೆ ಹಾಕ್ಕೊಂಬಿಡಿ. ಆಮೇಲೆ ಬ್ಲೌಸ್ದು ಲೆಂತ್ ನೋಡ್ಕೊಳ್ಳಿ. ಇವ್ರದ್ದು 13.75 ಇದೆ. 13.75ಗೆ ಲೈನಿಂಗ್ ಬ್ಲೌಸ್ ಆದರೆ 1 ಇಂಚನ್ನ ಸೇರಿಸ್ಕೋಬೇಕು. ಇಲ್ಲಿ 13.75ಗೆ ನಾನು 1 ಇಂಚ್ ಸೇರಿಸ್ಕೊಂಡು 14.75ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲ, 13.75ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿ 14.75ಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಕೆಳಗಡೆ ಇರೋದು 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಕೂಡ 1/2 ಇಂಚು ಸ್ಟಿಚಿಂಗಿಗೆ ಬರುತ್ತೆ. ಈಗ ಇವ್ರದ್ದು ಸೊಂಟದ್ದು ಸುತ್ತಳತೆನ ನೋಡ್ಕೋಬೇಕು. ಈ ರೀತಿ ಉಕ್ಸ್ದು ಬಟನ್ ಉಕ್ಸ್ ಪಟ್ಟಿ ಬರುತ್ತಲ್ಲ, ಆ ಕಡೆಯಿಂದ ಈ ರೀತಿ ನೋಡ್ಕೋಬೇಕು ಅಳತೆ. ಕಾಜಾ ಪಟ್ಟಿದು ಎಡ್ಜಲ್ಲಿ ತಗೋಬೇಕು. ಇಲ್ಲಿ ತುದಿವರೆಗೂ ತಗೋಬಾರ್ದು, ಇಲ್ಲಿಗೆ ಲಾಸ್ಟ್ ಮಾಡ್ಕೋಬೇಕು. 31 ಇದೆ. ಸೊಂಟದ ಸುತ್ತಳತೆ ಫುಲ್ಲು ರೌಂಡು 31 ಇದೆ ಇವ್ರದ್ದು. ಅದನ್ನು 4 ಭಾಗ ಮಾಡ್ಕೋಬೇಕು. ಟೇಪ್ನ ಈ ರೀತಿ ಮಡಿಸ್ಕೊಂಡು ಇದು 2 ಭಾಗ ಆಯಿತು. ಈಗ ಇದನ್ನು 15.25 2 ಭಾಗ ಅಂದರೆ ಇನ್ನೊಂದು ಭಾಗ ಮಾಡಿದ್ರೆ 7.75 ಬರುತ್ತೆ. ಇಲ್ಲಿ 7.75ಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಹಾಗೆ 1 ಇಂಚ್ಗೆ ಒಂದು ಮಾರ್ಕು. ಇದು ಮಾರ್ಜಿನ್ 2 ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, ಅದು 2 ಇಂಚು. ಇದು 1 ಇಂಚು ಯಾಕೆ ತಗೊಂಡ್ವಿ ಅಂದರೆ ಇಲ್ಲಿ ಟಕ್ ಬರುತ್ತಲ್ಲ, ಟಕ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕೆ ಮುಂಚೆ ಈ ಗೆರೆಯಿಂದ ತಗೋಬಾರ್ದು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ, ಇಲ್ಲಿಂದ ತಗೋಬೇಕು. ಯಾಕೆಂದರೆ ಇದು ಸ್ಟಿಚಿಂಗ್ ಮಾರ್ಜಿನ್ ಇದು, ಇಲ್ಲಿಗೆ ಸ್ಟಿಚ್ ಬರುತ್ತೆ, ಇಲ್ಲಿಂದ ತಗೋಬೇಕು ಸೆಂಟ್ರಿಗೆ. ಈ ರೀತಿ ಸೆಂಟ್ರಿಗೆ ಟೇಪ್ನ ಅರ್ಧ ಮಾಡಿ ತಗೊಳ್ಳಿ. ಹಾಗೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು 4.25ಗೆ ತಗೊಳ್ಳಿ. ಸೊಂಟದ ಸುತ್ತಳತೆದು ಮಾರ್ಕಿಂಗ್ ಮುಗಿದ ಮೇಲೆ ಇಲ್ಲಿ ಮೇಲೆ ಶೋಲ್ಡರ್ದು ಮಾರ್ಕ್ ಮಾಡ್ಕೋಬೇಕು. ಇವ್ರದ್ದು 38 ಸೈಜ್ ಆಗಿರೋದ್ರಿಂದ ಇಲ್ಲಿ 5.75 ಬರುತ್ತೆ. 5.75ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 5.75 ಇಲ್ಲಿನೂ ಸಮವಾಗಿ 5.75ಗೆ ಹಾಕ್ಕೊಳ್ಳಿ. ಕಂಕ್ಳು ಡೌನಿಂಗ್ನ ನಾನು 6 ತಗೋತಾ ಇದ್ದೀನಿ. ಕಂಕ್ಳು ಕೆಳಗಡೆ ಇವ್ರಿಗೆ ಸ್ವಲ್ಪ ಟೈಟ್ ಬರುತ್ತೆ 5.75 ತೊಗೊಂಡ್ರೆ, ಅದಕ್ಕೆ ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ, 6 ತೊಗೋತಾ ಇದ್ದೀನಿ. ನೀವು 5.75 ಬೇಕಿದ್ರೂ ತೊಗೋಬೋದು. ಇಲ್ಲಿ ಶೋಲ್ಡರ್ ಎಷ್ಟು ಬರುತ್ತೋ 5.75 ಇದನ್ನು ಅಷ್ಟೇ ತೊಗೋಬೋದು. ಶೋಲ್ಡರ್ ಪಟ್ಟಿ ಎಷ್ಟಿರುತ್ತೆ ನೋಡ್ಕೋಬೇಕು. ಇವ್ರದ್ದು 2.25 ಇದೆ.
2.5ಗೆ 3/4 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. 3 ಕಾಲು ಆಗುತ್ತೆ. ಇಲ್ಲಿ 3 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಶೋಲ್ಡರ್ ಪಟ್ಟಿ 2.5 ಇದೆ ಅವ್ರದ್ದು. 2.5ಗೆ 3/4 ಇಂಚನ್ನ ಆ್ಯಡ್ ಮಾಡಿದಾಗ 3 ಕಾಲು ಆಗುತ್ತೆ. ಹಾಗೆ ಇಲ್ಲಿ ಅಗಲ ಎಷ್ಟು ಬಂತು? 2 ಕಾಲು ಮೇಲೆ ಒಂದು ಗೆರೆ ಬಂದಿದೆ. ಹಾಗೆ ಇವ್ರದ್ದು ಬೆನ್ನಂದು ಡೀಪ್ ನೋಡ್ಕೋಬೇಕು. ಡೀಪ್ನ ನೀವು ಈ ರೀತಿ ಬೇಕಿದ್ರೂ ನೋಡ್ಕೋಬೋದು. ನಿಮಗೆ ಈ ರೀತಿ ನೋಡಿಕೊಂಡ್ರೆ ಅದು ಕರೆಕ್ಟ್ ಬರಲ್ಲ ಅನಿಸಿದ್ರೆ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಸೆಂಟ್ರಿಗೆ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೋದು. ಇದು 4.5 ಇದೆ. ಇಲ್ಲಿ 4.5 ಈ ಗೆರೆಯಿಂದ ತಗೋಬೇಕು. ಇಲ್ಲಿ ಲಾಸ್ಟ್ ಬಿಟ್ಟಿರ್ತೀವಲ್ಲ ಅಲ್ಲಿಂದ ತಗೋಬಾರ್ದು. ನಾವು ಇಲ್ಲೇನು ಗೆರೆ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಂದ 4.5ಗೆ ಮಾರ್ಕ್ ಮಾಡಿಕೊಂಡು ಮೇಲೆ ಒಂದು 1/4 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಇಲ್ಲಿಗೆ ಕಟ್ಟಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗೋಷ್ಟರಲ್ಲಿ ಅದು ಇಲ್ಲಿಗೆ ಬರುತ್ತೆ. ಅವ್ರಿಗೆ 4.5ನೇ ಕರೆಕ್ಟಾಗಿ ಇದು ಬೆನ್ನಿಂದು ಪಟ್ಟಿ ಬರುತ್ತೆ. ಇಲ್ಲಿ 3 ಇಂಚ್ಗೆ ತಗೋತಾ ಇದ್ದೀನಿ ನಾನು. ನೀವು ಇಲ್ಲಿ ಎಷ್ಟು ಬೇಕಾದ್ರೂ ಜಾಸ್ತಿ ಇಟ್ಕೋಬೋದು. ಇಲ್ಲಿ ಕಡಿಮೆ ಮಾಡಿಕೊಂಡು ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ 3.5 ತನಕ ಬೇಕಾದ್ರೂ ಇಟ್ಕೋಬೋದು. ಆದರೆ ನಾನು ಇದು 3 ಇಡ್ತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ಗೆರೆ ಒಂದು ಸ್ಕೇಲ್ ತಗೊಳ್ಳಿ. ಆವಾಗ ನೀವು ಇಲ್ಲಿ ಏನೇ ಮಾರ್ಕ್ ಮಾಡಿದ್ರೂ ರೌಂಡ್ ಕರೆಕ್ಟಾಗಿ ಬರುತ್ತೆ. ಕೈಯಲ್ಲೇ ಅಭ್ಯಾಸ ಮಾಡ್ಕೋಬೋದು. ನಿಮ್ಗೆ ರೂಢಿ ಆಗ್ತಾ ಕೈಯಲ್ಲೇ ಅಭ್ಯಾಸ ಆಗ್ಬಿಡುತ್ತೆ. ಸ್ಟಾರ್ಟಿಂಗು ಕಲಿಯೋರು ಈ ಥರ ಒಂದು ಸ್ಕೇಲ್ ತೊಗೊಂಡ್ಬಿಡಿ. ಈ ಮೂಲೆ ಏನು ಬರುತ್ತಲ್ಲ ಇಲ್ಲಿ ಒಂದು ಗೆರೆ ಹಾಕ್ಕೊಂಡು ಫಸ್ಟು ಕಲಿಯೋವಾಗ ಎಲ್ಲ ಕನ್ಫ್ಯೂಸ್ ಆಗ್ತಿರುತ್ತೆ. ಹಂಗಾಗಿ ನೀವು ಈ ರೀತಿ ಗೆರೆಗಳನ್ನ ಹಾಕ್ಕೊಂಡೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಕಾಲಿಗೆ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಹಾಗೆ ಇಲ್ಲಿಂದ ಇಲ್ಲಿಗೆ ಎತ್ತಿ ಟೇಪ್ನ ಅರ್ಧ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇವ್ರದ್ದು ಎದೆ ಸುತ್ತಳತೆ 9.5 ಬರುತ್ತೆ. 38 ಸೈಜ್ ಇರೋದು. 38ನ 4 ಭಾಗ ಮಾಡ್ಕೋಬೇಕು. ನೋಡಿ ಟೇಪ್ನ ಈ ರೀತಿ ಮಡ್ಚ್ಕೋಬೇಕು. 38ಗೆ ಈ ರೀತಿ ಮಡ್ಚ್ಕೊಂಡು ಈ ರೀತಿ ಅರ್ಧ ಮಾಡ್ಕೋಬೇಕು. ಅರ್ಧನ ಮತ್ತೆ ಮಡಚಿ ಇವಾಗ 1/4 ಭಾಗ ಸಿಗುತ್ತೆ. 9.5 9.5ಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕಿಂದ 3/4 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವ್ರಿಗೆ ರಿಂಕಲ್ಸ್ ಬರುತ್ತೆ ಇಲ್ಲಿ. ಆ ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೆ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟೇ ನೀಟಾಗಿ ಕಟಿಂಗ್ ಮಾಡಿ ಹೊಲಿದ್ರೂ ರಿಂಕಲ್ಸ್ ಬರ್ತಿದೆ ಹಿಂದೆಗಡೆ ಅಂತಂದರೆ ನೀವು ಈ ರೀತಿ ಮಾಡ್ಕೊಳ್ಳಿ. ನಾವು ಎದೆ ಸುತ್ತಳತೆದು ಏನು ಮಾರ್ಕ್ ತಗೊಂಡಿರ್ತೀವಲ್ಲ ಅದರಲ್ಲಿ 3/4 ಇಂಚನ್ನ ಬ್ಯಾಕ್ ಸೈಡ್ ಕಟ್ಟಿಂಗಿಗೆ 3/4 ಇಂಚು ಒಳಗಡೆ ತಗೊಳ್ಳಿ. ಫ್ರಂಟ್ಗೆ 1/4 ಇಂಚನ್ನ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ಫ್ರಂಟಲ್ಲಿ 9.5ನೇ ತೊಗೋಬೇಕಲ್ಲ. ಬ್ಯಾಕಲ್ಲಿ 9.5 ತೊಗೊಂಡಾಗ ಫ್ರಂಟಲ್ಲಿ ಏನು ಮಾಡಿ 9.75 ತೊಗೊಳ್ಳಿ. ಆವಾಗ ನಾವು ಹಿಂದೆ ಏನು ಇಲ್ಲಿ ಕಡಿಮೆ ಮಾಡಿರ್ತೀವಲ್ಲ ಅದು ಮುಂದೆ ಸಿಗುತ್ತೆ. ಆವಾಗ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಕಂಕಳು. ಈಗ 3 ಮಾರ್ಕ್ನ ಈ ರೀತಿ ಸೇರಿಸ್ಕೊಳ್ಳಿ. ಈ ಪೂರ್ತಿ ಇಲ್ಲಿವರೆಗೂ ಹೋಗ್ಬಾರ್ದು. ಇದು ಇಲ್ಲಿ 1 ಇಂಚೆ ಒಂದಿಷ್ಟು ಗ್ಯಾಪ್ ಬಿಟ್ಟು ಸೇರಿಸ್ಕೊಳ್ಳಿ. ನೀವು ಇದು ರೌಂಡ್ ನೋಡ್ಕೋಬೇಕು. ಕಂಕ್ಳೊಂದು ರೌಂಡ್ ಎಷ್ಟಿದೆ ನೋಡ್ಕೋಬೇಕು. ಈ ರೀತಿ ಸ್ವಲ್ಪ ಜಗ್ಗಿ ಇಟ್ಕೊಂಡು ನೋಡಿಕೊಂಡ್ರೆ 8.5 ಇದೆ ಇವ್ರದ್ದು. ಇಲ್ಲಿ 8.5 ಬರುತ್ತೆ ನೋಡ್ಕೋಬೇಕು. ಈ ಗೆರೆಯಿಂದ ನೋಡ್ಕೋಬೇಕು. ಈ ಗೆರೆಯಿಂದ ನೋಡಬಾರ್ದು. ಇದು ಸ್ಟಿಚಿಂಗ್ ಫಿನಿಶಿಂಗ್ ಆಗೋ ಜಾಗ. ಇಲ್ಲಿಂದ ನೋಡ್ಕೋಬೇಕು. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು 8.5 ಬರುತ್ತಾ ನೋಡ್ಕೋಬೇಕು. ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೋ ಅಲ್ಲಿಂದ. ಇದು ನೋಡಿ 8.5 ಕರೆಕ್ಟಾಗಿದೆ. ಇದನ್ನೇ ನಾವು ಇಲ್ಲಿವರೆಗೂ ನಾನೇನು ಆವಾಗಲೇ 9.5ಗೆ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿಗೆ ನಾವು ತಗೊಂಡಿದ್ದಿದ್ರೆ ಅರ್ಧ ಇಂಚು ಜಾಸ್ತಿ ಬಂದಿರೋದು. ಆವಾಗ ರಿಂಕಲ್ಸ್ ಇಲ್ಲಿ ಬಂದ್ಬಿಡೋದು.
ಅದಕ್ಕೆ ಇಲ್ಲಿ ಅರ್ಧ ಇಂಚು ಒಳಗಡೆ ತೊಗೊಂಡಿದ್ದು. ಇದನ್ನು ನೀವು ರಿಂಕಲ್ಸ್ ಬರ್ತಿದ್ರೆ ಮಾತ್ರ ತಗೊಳ್ಳಿ. ರಿಂಕಲ್ಸ್ ಏನು ಬರ್ತಾಯಿಲ್ಲ, ನಮ್ಗೆ ಇಲ್ಲಿಗೆ ಬಂದರೆ ಕರೆಕ್ಟಾಗಿ ಕೂರುತ್ತೆ ಅನ್ನಂಗಿದ್ರೆ ನೀವು ಅಲ್ಲಿಗೆ ತಗೊಳ್ಳಿ. ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕ್ಕೊಳ್ಳಿ. ಇದು ಯಾಕೆ ಅಂದರೆ ಇಲ್ಲಿ ಸೈಡಲ್ಲಿ ರಿಂಕಲ್ಸ್ ಬರ್ತಿರುತ್ತಲ್ಲ, ಆ ರಿಂಕಲ್ಸು ಅವಾಯ್ಡ್ ಆಗುತ್ತೆ. ಈಗ ಇದನ್ನು ಕಟಿಂಗ್ ಮಾಡ್ಕೊಂಬಿಡೋಣ. ಈ ರೀತಿ ಕಟಿಂಗ್ ಆದಮೇಲೆ ಇಲ್ಲಿ ಒಂದೊಂದು ನಾಚ್ ಹೊಡ್ಕೊಳ್ಳಿ. ಇಲ್ಲಿ 1 ಇಂಚು ಅಥವಾ 1/2 ಇಂಚು ಬಿಟ್ಟು ಈ ರೀತಿ ಇದನ್ನು ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಆವಾಗ ನೀವು ಲೈನಿಂಗಿಗೆ ಅಟ್ಯಾಚ್ ಮಾಡಿದಾಗ ಲೈನಿಂಗು ಇಗ್ಗೋದಿಲ್ಲ. ಇಲ್ಲಾಂದರೆ ಇಲ್ಲೂ ಕೂಡ ಅಗಲ ಆಗ್ಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಈ ಕಟಿಂಗಲ್ಲಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಇವರು ತುಂಬ ವರ್ಷದಿಂದ ನನ್ನ ಹತ್ರ ಹೊಲಿಸ್ತಿದ್ದಾರೆ, ಹಾಗಾಗಿ ಈ ಕಟಿಂಗ್ ಅವ್ರಿಗೆ ಕರೆಕ್ಟಾಗಿ ಕೂರುತ್ತೆ. ಕಂಕಳು ಸೈಡೂ ಕೂಡ ಯಾವುದೇ ರಿಂಕಲ್ಸೂ ಬರೋದಿಲ್ಲ. ಬ್ಯಾಕ್ ಪಾರ್ಟ್ದು ಕಟಿಂಗ್ ಆಯಿತು. ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಆಗಲೇ ನಾವು ಬ್ಯಾಕ್ ಸೈಡ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕ್ಲೋಸ್ ಇರೋ ಕಡೆಯಿಂದ ಹಾಕ್ಕೊಂಡಿದ್ವಿ. ಈಗ ಇಲ್ಲಿ ಓಪನ್ ಇರೋ ಕಡೆಗೆ ಹಾಕ್ಕೋಬೇಕು ಫ್ರಂಟ್ ಸೈಡ್ನ ಕಟ್ ಮಾಡ್ಕೊಳ್ಳೋಕ್ಕೆ. ಈ ಓಪನ್ ಇರೋದು ನಮ್ಮ ಕಡೆಗೆ ಬರೋ ಥರ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ಗೆರೆನ ಹಾಕ್ಕೊಬಿಡ್ಬೇಕು. ಒಂದು 1/2 ಇಂಚ್ಗೆ ಅಥವಾ 1 ಇಂಚ್ಗೆ ಒಂದು ಗೆರೆನ ಎಳ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಮೇಲೆ ಕೂಡ ಒಂದು ಗೆರೆನ ಹಾಕ್ಕೊಳ್ಳಿ. ಇದು 1/2 ಇಂಚ್ನ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲ 1/2 ಇಂಚು ಕಂಪಲ್ಸರಿ ಬಿಟ್ಕೋಬೇಕು. ಸೇಮ್ 5/4ಗೆ ನಾವು ಬ್ಯಾಕ್ ಸೈಡಲ್ಲಿ ಏನು 5/4ಗೆ ಶೋಲ್ಡರ್ಗೆ ಮಾರ್ಕ್ ಮಾಡಿದ್ವೋ ಅದೇ ಥರ ಮಾರ್ಕ್ ಮಾಡ್ಕೋಬೇಕು. ಕಂಕ್ಳು ಡೌನಿಂಗ್ ಕೂಡ 6 ಇಂಚ್ಗೆ, ಬ್ಯಾಕಲ್ಲೂ 6 ಇಂಚ್ಗೆ ಮಾಡಿದ್ವಿ, ಫ್ರಂಟಲ್ಲೂ 6 ಇಂಚ್ಗೆ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಗೆರೆ ಹಾಕ್ಕೊಬಿಡಿ. ಶೋಲ್ಡರ್ ಕೂಡ 3/4 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರಂಟ್ ಡೀಪು ಅವ್ರದ್ದು ಬ್ಲೌಸಲ್ಲಿ ನೋಡ್ಕೋಬೇಕು. ಬ್ಲೌಸಲ್ಲಿ ನೋಡಿಕೊಂಡು ಇವ್ರಿಗೆ ಶೇಪ್ ಇದು ಇದೇ ಥರ ಬೇಕಾಗಿರೋದ್ರಿಂದ ನಾನು ಇದೇ ಥರ ಇಡ್ತಾಯಿದ್ದೀನಿ. ನಿಮಗೆ ರೌಂಡ್ ಬೇಕಿದ್ರೆ ರೌಂಡ್ ಇಟ್ಕೋಬೋದು. 7 ಇಂಚ್ ಬರುತ್ತೆ. ಇಲ್ಲಿ 7 ಇಂಚ್ಗೆ ಒಂದು ಮಾರ್ಕ್ ಮಾಡಿ 5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಶೇಪ್ ನಿಮಗೆ ಈ ಥರನೇ ಬೇಕು ಅಂದರೆ ಮಾತ್ರ ಆ ರೀತಿ ಮಾಡ್ಕೊಳ್ಳಿ. ಇದು ಹಿಂಗೆ ಬಂದಿದೆ ನೋಡಿ, ಈ ಥರ ಶೇಪ್ ಬೇಕಂದರೆ, ಇಲ್ಲಾಂದರೆ ಹಿಂಗೆ ರೌಂಡೇ ಬರುತ್ತೆ ಅಂದರೆ ರೌಂಡ್ಗೆ ಮಾಡ್ಕೊಳ್ಳಿ. 3/4ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. 3ಕ್ಕೆ ಮಾಡ್ಕೊತೀನಿ. ಇವಾಗ ಇಲ್ಲಿ ನಾವು ಫ್ರಂಟಲ್ಲಿ ಇದು ಸೇಮ್ ಇದೇನು ನಾನು ಗೆರೆ ಹಾಕಿದ್ದೀನೋ ಇದೇ ಥರ ಇದೆ. ಆದರೆ ಫ್ರಂಟಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಭುಜ ಜಾರೋದಿಲ್ಲ. ಯಾಕಂದರೆ ಹಿಂದೆ ಇದು ಅಗಲ ಇರೋದ್ರಿಂದ ಬೆನ್ನಿಂದು ಅಗಲ ಬರುತ್ತೆ. ಹಾಗಾಗಿ ಫ್ರಂಟಲ್ಲಿ ಇಷ್ಟೇ ಅಗಲ ಇಟ್ಟರೆ ಭುಜ ಜಾರುತ್ತೆ. ಹಾಗಾಗಿ ನಾನು ಇಲ್ಲಿ 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೂ ಅಷ್ಟೇ 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನಾವಿಲ್ಲೇನು ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಇದ್ರ ಜೊತೆಗೆ ಈ ಕಡೆಗೆ ಒಳಗಡೆಗಾದಂಗೆ ಆ ಕಡೆಗೆ ಮಾಡಬಾರ್ದು, ಒಳಗಡೆಗೆ 1/2 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಇದು ಕತ್ತಿನ ಸುತ್ತಳತೆಗೂ ಕೂಡ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಈ ಮೂಲೆಗೆ ಸೇರಿಸ್ತಾ ಬರಬೇಕು. ಫ್ರಂಟಲ್ಲೂ ಅಷ್ಟೇ ನೋಡಿ, ಇಲ್ಲಿಂದ ಬಂದು ಈ ಮೂಲೆಗೆ ಎಂಡಾಗಬೇಕು. ಹಾಗೆ ಕಂಕ್ಳುದೂ ಅಷ್ಟೇ ಇಲ್ಲಿಂದ ಬಂದು ಈ ಮೂಲೆಗೆ ಎಂಡಾಗಬೇಕು. ಈಗ ಇಲ್ಲಿ ರೌಂಡ್ ಕಂಕ್ಳುದು ರೌಂಡ್ನ ಮಾರ್ಕ್ ಮಾಡ್ಕೊಂಬಿಡೋಣ.
ನೋಡಿ ಈ ರೀತಿ ಇದು ಹಿಂಗೆ ಬರಬೇಕು ಮಾರ್ಕು. ಎದೆ ಸುತ್ತಳತೆದು 9.5 ಅಲ್ಲ, ಬ್ಯಾಕಲ್ಲಿ 9.5ಗೆ ಮಾರ್ಕ್ ಮಾಡಿ 3/4 ಇಂಚು ಒಳಗಡೆ ತಗೊಂಡಿದ್ವಲ್ಲ, ಹಂಗಾಗಿ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಫ್ರಂಟಲ್ಲಿ 9.75ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 9.75ಗೆ ಒಂದು ಮಾರ್ಕ್ ಮಾಡಿ ಮಾರ್ಜಿನ್ಗೋಸ್ಕರ 2 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 2 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಎದೆ ಮಧ್ಯಭಾಗದ್ದು ಟಕ್ಕು ಮತ್ತು ಕೆಳಗಡೆ ಪಟ್ಟಿವರೆಗೂ ನೋಡ್ಕೋಬೇಕು. ಈ ಪಟ್ಟಿ ಏನು ಜಾಯಿಂಟ್ ಬಂದಿದೆಯಲ್ಲ ಅಲ್ಲಿಗೆ ಈ ರೀತಿ ಸ್ವಲ್ಪ ಎಳೆದು ಈ ರೀತಿ ಹಿಡ್ಕೊಂಡು ನೋಡ್ಕೋಬೇಕು. 12.5 ಇದೆ, ನಾವು 13.5ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚ್ ಯಾಕೆ ಅಂತಂದರೆ ಇಲ್ಲಿ ಕೆಳಗಡೆಗೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ, ಹಂಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದಕ್ಕೆ ಒಂದು ಗೆರೆ ಹಾಕ್ಕೊಂಡ್ಬಿಡೋಣ. ಎದೆ ಮಧ್ಯಭಾಗದ ಡೌನಿಂಗ್ ಹೆಂಗೆ ತಗೊಳ್ಳೋದು ಅಂತಂದರೆ, ನಮ್ಮ ಎದೆ ಸುತ್ತಳತೆಯ ಒಂದು ಭಾಗ ತಗೋಬೇಕು. ಪೂರ್ತಿ ಎದೆ ಸುತ್ತಳತೆದು 38 ಸೈಜ್ ಇದೆ ಅಂದರೆ ಅದರಲ್ಲಿ 4 ಭಾಗ ಮಾಡ್ಕೋಬೇಕು. 4 ಭಾಗದಲ್ಲಿ ಒಂದು ಭಾಗ 9.5 ಬರುತ್ತೆ. ಆ 9.5ಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಈ ಡೌನಿಂಗ್ನ ತಗೋಬೇಕು. ಅರ್ಧ ಇಂಚ್ ಸೇರಿಸ್ಕೋಬೋದು. ನಿಮಗೆ ಡಾಟು ದೊಡ್ಡದು ಬೇಡ, ಸೆಂಟ್ರ್ ಡಾಟು ಅನ್ನೋದಿದ್ರೆ 1 ಇಂಚನ್ನ ಡೌನ್ ಮಾಡ್ಕೋಬೋದು. ಇವ್ರದ್ದು 9.5 ಅಂದರೆ ನಾನು 10.5 ತಗೋತಾ ಇದ್ದೀನಿ. ಅಂದರೆ ನಾನಿಲ್ಲಿ 1 ಇಂಚನ್ನ ಡೌನ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಫ್ರಂಟ್ ಡಾಟು ಶಾರ್ಪಾಗಿರಬೇಕು ಅಂದರೆ ನೀವು 1/2 ಇಂಚ್ ಮಾತ್ರ ತೊಗೊಂಡು 10 ಇಂಚ್ಗೆ ಹಾಕ್ಕೋಬೋದು. ಇವಾಗ ಈ ಗೆರೆಯಿಂದ ಇಲ್ಲಿಗೆ 1.5ಗೆ ಮಾರ್ಕ್ ಮಾಡಿಕೊಂಡು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಇಂಚು ಬರೋ ಥರ ಒಂದು ಮಾರ್ಕ್ ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ನಾವು ಸೊಂಟದ ಸುತ್ತಳತೆದು ನಾವೇನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಮೇಲಕ್ಕೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಬರಬೇಕು. ಇಲ್ಲಿಂದ ಇಲ್ಲಿಗೆ 2.5 ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಇವ್ರಿಗೆ ನಾನು 2 ಇಂಚು ಒಂದು ಮಾರ್ಕ್ ಮಾಡಿ ಸೆಂಟ್ರಿಗೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಎದೆ ಮಧ್ಯಭಾಗದ ಗೆರೆ ಹಾಕಿರ್ತೀವಲ್ಲ ಆ ಗೆರೆಗೆ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ 3 ಗೆರೆನೂ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ಇದಾದಮೇಲೆ ನಾವಿಲ್ಲಿ ಉಕ್ಸ್ ಬರೋ ಕಡೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇದಕ್ಕೆ ಈ ಡಾಟ್ಗೆ 2.5 ಗ್ಯಾಪ್ ಇದ್ದರೆ ಇಲ್ಲಿ ಈ 2.5ನ ಈ ಎಡ್ಜಿಗೆ ಇಟ್ಕೊಂಡು ಅಳತೆ ಮಾಡಬೇಕು. ಸೊಂಟದ ಸುತ್ತಳತೆದು 7.75 ಇದೆ. 7.75ಗೆ ಒಂದು ಮಾರ್ಕ್ ಮಾಡಿ ಮಾರ್ಜಿನ್ಗೋಸ್ಕರ 2 ಇಂಚು 9.75ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕ್ರಾಸಾಗಿ ಒಂದು ಮಾರ್ಕ್ ಹಾಕ್ಕೋಬೇಕು. ಹಾಕ್ಕೊಂಡು ಈ ಡಾಟ್ಗಳನ್ನ ಸೇರಿಸ್ಕೋಬೇಕು. ಇದಾದಮೇಲೆ ಕಂಕುಳು ಸೈಡು ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೆ ಈ ಮಧ್ಯಭಾಗದ್ದು ಡಾಟ್ ಬಂದಿರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಕಡೆದು ಡಾಟ್ ಬರುತ್ತಲ್ಲ ಅದಕ್ಕೆ ಈ ರೀತಿ ಟೇಪ್ನ ಇಟ್ಕೊಳ್ಳಿ. ಸೆಂಟ್ರಿಗೆ ಹೀಗೆ ಟೇಪ್ನ ಮಡಿಚ್ಕೊಂಡ್ರೆ ಮಡಿಸಿದಾಗ ಇಲ್ಲಿ ಮಡಿಚ್ಬಿಟ್ಟು ಈ ರೀತಿ ಒಂದು ಗೆರೆ ಹಾಕ್ಕೊಳ್ಳಿ. ಅದನ್ನು ಆ ಕಡೆ ಒಂದು 1/4 ಇಂಚು ಈ ಕಡೆ ಒಂದು 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ರೌಂಡ್ ಬಂದು ಸುತ್ತ 1.5 ಇಂಚೇ ಬರಬೇಕು.
ಹಾಗೆ ನಾನಿಲ್ಲಿ ನಾನೇನು ಫಸ್ಟ್ ಡೌನಿಂಗ್ದು ಗೆರೆ ಎಳೆದಿದ್ನಲ್ಲ, ಅದು ಬಿಟ್ಟು 1/4 ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿದ್ದೀನಿ. ಇದೇ ಥರ ಮಾಡ್ಕೊಳ್ಳಿ, ಆವಾಗ ಇಲ್ಲಿ ಕ್ರಾಸಿಂಗು ಚೆನ್ನಾಗಿ ಬರುತ್ತೆ. ಇವಾಗ ಫ್ರಂಟ್ ಭಾಗದ್ದು ಕಟ್ಟಿಂಗು ಮುಗ್ದಿದೆ, ಕಟ್ ಮಾಡ್ಕೊಂಡ್ಬಿಡೋಣ. ಹಾಗೆ ಇಲ್ಲಿ ಕಟಿಂಗ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ, ನಾವು ಈ ಮಾರ್ಕ್ಗೆ ಕಟ್ ಮಾಡ್ಕೋಬಾರ್ದು, ಒಳಗಡೆಗೆ 1/2 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡಿದ್ವಲ್ಲ ಅದಕ್ಕೇ ಕಟ್ ಮಾಡ್ಕೋಬೇಕು. ಹಾಗೆ ನಾವಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಲ್ಲ ಅದನ್ನು ಈ ರೀತಿ ಸ್ವಲ್ಪ ಕ್ರಾಸಾಗಿ ಇಲ್ಲಿ 1/4 ಇಂಚು ಇಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ನಾವಿವಾಗ ಮಾರ್ಕ್ ಮಾಡಿರೋ ಕಡೆ ಒಂದೊಂದು ಡಾಟ್ ಹೊಡ್ಕೋಬೇಕು. ಬ್ಯಾಕ್ ಭಾಗಕ್ಕೂ ಫ್ರಂಟ್ ಭಾಗಕ್ಕೂ ನಾನು ಇಲ್ಲೇನು ಚೇಂಜಸ್ ಮಾಡ್ಕೊಂಡಲ್ಲ, ಈ ರೀತಿ ಮಾಡಿಕೊಂಡ್ರೆ ಭುಜ ಜಾರೋದಿಲ್ಲ. ನೀವು ಫ್ರಂಟಲ್ಲೂ ಎಷ್ಟೇ ಡೀಪ್ ಇಟ್ಕೊಂಡ್ರು, ಬ್ಯಾಕಲ್ಲೂ ಎಷ್ಟೇ ಡೀಪ್ ಇಟ್ಕೊಂಡ್ರು ಭುಜ ಜಾರೋದಿಲ್ಲ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮೇನಾಗಿ ಕಂಕಳನ್ನ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಭುಜ ಜಾರೋದು ಕಡಿಮೆ ಆಗುತ್ತೆ. ಮೇನಾಗಿ ಅದರಿಂದನೇ ಅರ್ಧ ಪ್ರಾಬ್ಲಮ್ಸು ಭುಜ ಜಾರೋದು ಬರ್ತಿರುತ್ತೆ. ಕಂಕಳು ಕರೆಕ್ಟಾಗಿ ಕೂತ್ಕೊಂಡ್ಬಿಟ್ರೆ ಭುಜ ಜಾರೋದಿಲ್ಲ. ಇದು ಫ್ರಂಟ್ದು ಪಟ್ಟಿ ಒಂದು ಕಟ್ ಮಾಡ್ಕೋಬೇಕು. ನಾನು ಸ್ಲೀವ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಮಿಕ್ಕಿರೋ ಬಟ್ಟೆನಲ್ಲಿ ಫ್ರಂಟ್ ಪಟ್ಟಿನ ಕಟ್ ಮಾಡ್ತೀನಿ. ಇವಾಗ ಫ್ರಂಟು ಬ್ಯಾಕ್ದು ಇದು ಕಟಿಂಗ್ ಆಗಿದೆ, ಸ್ಲೀವ್ದು ಕಟ್ ಮಾಡ್ಕೊಬಿಡೋಣ. ಸ್ಲೀವ್ ಕಟಿಂಗಿಗೆ ಈ ರೀತಿ 4 ಪದರ ಬರೋ ಥರ ಹಾಕ್ಕೋಬೇಕು. ಈ ರೀತಿ 4 ಮಡಿಕೆ ಬರಬೇಕು. ಹಾಕ್ಕೊಂಡು 9.5 ಅಗಲ ತಗೋಬೇಕು. ನಮ್ಮದು ಎದೆ ಸುತ್ತಳತೆದು ಒಂದು ಭಾಗನ ತಗೋಬೇಕು. ಎದೆ ಸುತ್ತಳತೆಯಲ್ಲಿ ನಿಮ್ಮದು 4ನೇ 1 ಭಾಗ ಎಷ್ಟು ಬರುತ್ತೋ ಅಷ್ಟು ತಗೊಳ್ಳಿ. ನಾನು 9.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಲೀವ್ನ ಉದ್ದ ತಗೋಬೇಕು. ಈ ರೀತಿ ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿ ಭುಜಕ್ಕೆ ಜಾಯಿಂಟ್ ಮಾಡಿರ್ತೀವಲ್ಲ ಸ್ಲೀವ್ನ, ಅಲ್ಲಿಂದ ಈ ಎಂಡಿಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. 9.75 ಇದೆ. 9.75ಗೆ 1 ಇಂಚನ್ನ ಸೇರಿಸ್ಕೋಬೇಕು. ಲೈನಿಂಗ್ ಬ್ಲೌಸ್ಗಾದರೆ 1 ಇಂಚನ್ನ ಸೇರಿಸ್ಕೋಬೇಕು. 10.75ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಒಂದು ಗೆರೆ ಹೇಳ್ಕೊಂಡು ಈ ರೀತಿ ಬಾಕ್ಸ್ನ ಮಾಡ್ಕೊಳ್ಳಿ. ಈಗ ಕಂಕ್ಳು ಡೌನಿಂಗ್ನ ಹೇಗೆ ತಗೋಬೇಕು ಅಂತ, ಇದು ಸ್ಲೀವ್ದು ಡೌನಿಂಗು ಎಷ್ಟು ತಗೋಬೇಕು ಅಂದರೆ, ಎದೆ ಸುತ್ತಳತೆ 10ನೇ 1 ಭಾಗನ ತಗೊಳ್ಳಿ, ಇಲ್ಲಾಂದರೆ ಅಳತೆ ಬ್ಲೌಸ್ನ ಇಟ್ಕೊಳ್ಳಿ. ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಂಡು ಇಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಬಿಟ್ಕೊಂಡು ಕೆಳಗಡೆ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಬಂದಿರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಆಗಿರೋ ಕಡೆ ಒಂದು ಮಾರ್ಕು, ಅದರಿಂದ ಮೇಲೆ ಒಂದು ಮಾರ್ಕ್ ಮಾಡಬೇಕು 1/2 ಇಂಚ್ಗೆ. ಮೂರು ಮುಕ್ಕಾಲ್ಗೆ ನೀವು ಎದೆ ಸುತ್ತಳತೆಯ 10ನೇ 1 ಭಾಗದಲ್ಲಿ ಚೆಕ್ ಮಾಡಿದ್ರೂ 3.75 ಬರುತ್ತೆ. 3.8 ಬರುತ್ತೆ. ನೀವು 3.75ಗೆ ಮಾಡ್ಕೊಳ್ಳಿ. 38 ಸೈಜ್ಗೆಲ್ಲ 3.75 ಅಥವಾ 3.25 ಮಾಡಿದ್ರೂ ನಡೆಯುತ್ತೆ. ಈ ರೀತಿ ಒಂದು ಗೆರೆ ಹಾಕ್ಕೊಂಬಿಡಿ. ಹಾಗೆ ಸ್ಲೀವ್ದು ಟೈಟ್ ನೋಡ್ಕೋಬೇಕು. ಸ್ಲೀವ್ ಟೈಟ್ ಇವ್ರದ್ದು 6 ಇದೆ. 6 ಇಂಚ್ಗೆ ಒಂದು ಮಾರ್ಕ್ ಮಾಡಿ, ಮಾರ್ಜಿನ್ಗೋಸ್ಕರ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೇಲೆ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ 1 ಇಂಚು 1.5 ಇಂಚ್ ಏನಕ್ಕೆ ಅಂದರೆ 1.5 ಇಂಚು ಬ್ಯಾಕ್ ಸೈಡ್ದು ಬರುತ್ತೆ. ಫ್ರಂಟ್ ಸೈಡ್ಗೆ 1 ಇಂಚಿಂದ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ.
ಹಾಗೆ ಇಲ್ಲಿಂದ ಇಲ್ಲಿಗೆ 8:30ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೀವು ಈ ಡೌನಿಂಗ್ದು ಮಾರ್ಕ್ ಏನು ಬರುತ್ತಲ್ಲ ಅದು ನೀವು ಕಂಕ್ಳದ್ದು ಸುತ್ತಳತೆ ನೋಡಿಕೊಂಡು ಡೌನಿಂಗ್ ಮಾಡ್ಕೋಬೋದು. ಕಂಕ್ಳದ್ದು 8:30 ಬಂದಿತ್ತಲ್ಲ ಸುತ್ತಳತೆ, ಅದೇ 8:30ಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಇಲ್ಲಾಂದರೆ ಈ ಕಡೆಯಿಂದ ಈ ಕಡೆಗೆ 2 ಇಂಚ್ಗೂ ಮಾರ್ಕ್ ಮಾಡ್ಕೋಬೋದು, ಕರೆಕ್ಟಾಗಿ ಬರುತ್ತೆ. ನಿಮ್ಗೇನಾದರೂ ಈ ರೀತಿ ಕೈಯಲ್ಲೇ ಮಾರ್ಕ್ ಮಾಡೋಕ್ಕೆ ಬರಲ್ಲ ಅಂದರೆ ಈ ರೀತಿ ಸ್ಕೇಲ್ನ ತಗೊಳ್ಳಿ. ಸ್ಕೇಲ್ನ ತಗೊಂಡು ಕೂಡ ಮಾರ್ಕ್ ಮಾಡ್ಕೋಬೋದು. ಇನ್ನೂ ನೀಟಾಗಿ ಬರುತ್ತೆ ಮಾರ್ಕಿಂಗು. ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಇಲ್ಲೊಂದು ಮತ್ತು ಇಲ್ಲೊಂದು ಡಾಟ್ ಹೊಡ್ಕೋಬೇಕು. ಫ್ರಂಟ್ದು ಶೇಪು ಅದನ್ನು ಈ ರೀತಿ ಅಗಲ ಮಾಡಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇದು ಫ್ರಂಟ್ ಭಾಗ, ಇದು ಬ್ಯಾಕ್ ಸೈಡ್ದು. ಫ್ರಂಟ್ ಭಾಗದ್ದು ಅಂತ ಗೊತ್ತಾಗೋಕ್ಕೋಸ್ಕರ ಇಲ್ಲೊಂದು ನಾಚ್ ಹೊಡ್ಕೊಳ್ಳಿ. ಈಗ ನಾವು ಇದು ಮಿಕ್ಕಿರೋ ಬಟ್ಟೆನಲ್ಲಿ ಫ್ರಂಟ್ದು ಪಟ್ಟಿ ಕಟ್ ಮಾಡ್ಕೊಂಡಿಲ್ಲಲ್ಲ ಆವಾಗಲೇ, ಫ್ರಂಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಕ್ಕೆ ಹೆಂಗೆ ನೀವು ಮೆಜರ್ ನೋಡ್ಕೋಬೇಕು ಅಂತಂದರೆ ಈ ರೀತಿ ಇಟ್ಕೊಳ್ಳಿ. ಫ್ರಂಟ್ ಬ್ಯಾಕು ಎರಡೂ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೋತಿರಲ್ಲ, ಇಲ್ಲಿ ಏನು ಗ್ಯಾಪ್ ಮಿಕ್ಕಿರುತ್ತೆ ನೋಡಿ, ಇಲ್ಲಿ ಸ್ಟಿಚಿಂಗಿಗೆ 1/2 ಇಂಚ್ ಮೇಲೆ ಇಟ್ಕೋಬೇಕು. ಹಾಗೆ ಇದು ಈ ಗೆರೆಗೆ ಎಂಡ್ ಆಗಬೇಕು. ಹಾಗಾಗಿ 3.5 ಬರ್ತಿದೆ. ಇದು 4 ಇಂಚ್ಗೆ ನಾನು ಫ್ರಂಟ್ ಭಾಗದನ್ನ ತೊಗೋತೀನಿ, 4 ಇಂಚ್ ತೊಗೋತೀನಿ. ಈ ಕಡೆನೂ ಅಷ್ಟೇ ಇಲ್ಲಿ ಇಟ್ಕೋಬೇಕು ಕರೆಕ್ಟಾಗಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಇಲ್ಲಿ 3.5 ತೊಗೋಬೇಕು. ಇಲ್ಲೇನೋ ಸೈಡ್ದು ಡಾಟ್ ಬರಲ್ವಲ್ಲ, ಹಾಗಾಗಿ 3.5 ತೊಗೋಬೇಕು. 4 ಇಂಚಿಗೆ ಒಂದು ಮಾರ್ಕ್ ಮಾಡಿ, ಈ ಕಡೆ 3.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಈ ಅಗಲ ಎಷ್ಟು ತಗೋಬೇಕು ಅಂತಂದರೆ ಬ್ಯಾಕ್ ಪಾರ್ಟ್ನ ಇಟ್ಕೊಳ್ಳಿ. ಬ್ಯಾಕ್ ಪಾರ್ಟ್ನ ಇಟ್ಕೊಂಡು 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ತಗೊಳ್ಳಿ, ಪರವಾಗಿಲ್ಲ. ಅದು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬೋದು ಆಮೇಲೆ. ನೋಡಿದ್ರಲ್ಲ, ನಾನು ಮಾಡಿರೋ ಈ ಕಟ್ಟಿಂಗಲ್ಲಿ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಯಾವುದೇ ಭಾಗ ಇರ್ಬೋದು, ಫ್ರಂಟ್ ಭಾಗ ಆಗಿರ್ಬೋದು, ಬ್ಯಾಕ್ ಸೈಡ್ ಆಗಿರ್ಬೋದು, ಅಥವಾ ಪಟ್ಟಿಲಿರ್ಬೋದು, ಸ್ಲೀವ್ಸಲ್ಲಿರ್ಬೋದು, ಯಾವುದ್ರಲ್ಲೇ ನಿಮಗೆ ಕನ್ಫ್ಯೂಷನ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರದ್ದೇ ಸಲುವಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಇನ್ನು ಮುಂದೆ ಕರೆಕ್ಟಾಗಿ ವಿಡಿಯೋ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪೂರ್ತಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿ ಆಮೇಲೆ ಅರ್ಥ ಆಗಿಲ್ಲ ಅಂತ ಅಂದ್ಕೋಬೇಡಿ. ಅಕಸ್ಮಾತ್ ನಿಮಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಭಾಗ ಅರ್ಥ ಆಗಿಲ್ಲ ಅಂತ. ನಾನು ಡೀಟೇಲಾಗಿ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೊತ್ತು ಸಮಯ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ.